ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೇ 15, ಆಲ್ಮೋಸ್ಟ್ 2 ವೀಕ್ಸ್ ಆಗಿದೆ. ಸೊ ಈ 2 ವೀಕ್ಸಲ್ಲಿ ನಂದು ಏನೇನು ಪ್ರೋಗ್ರೆಸ್ ಇದೆ ಈ ACL ಜರ್ನಿಯಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಅದೇ ರೀತಿ 2 ವೀಕ್ಸ್ ಆಯ್ತಲ್ಲ, ಈಗ ಥರ್ಡ್ ವೀಕ್ ಅಂದರೆ 15 ಡೇಸ್. ಇವಾಗ ಥರ್ಡ್ ವೀಕಲ್ಲಿ ಏನು ಎಕ್ಸಸೈಸ್ ಇನ್ಕ್ಲೂಡ್ ಮಾಡ್ಬೋದು, ಏನು ಜಾಸ್ತಿ ಏನು ಎಕ್ಸಸೈಸ್ ಇನ್ಕ್ಲೂಡ್ ಇಲ್ಲ, 1 2 to 3 ಎಕ್ಸಸೈಸ್ ಅಷ್ಟೇ. ಬಟ್ ನಾವು ಸೆಕೆಂಡ್ ವೀಕಲ್ಲಿ ಮಾಡಿದ್ದೀವಲ್ಲ ಎಕ್ಸಸೈಸ್ಗಳು, ಅದಕ್ಕೇ ಸ್ವಲ್ಪ ವೆಯ್ಟ್ ಹಾಕ್ಕೊಂಡು, ವೆಯ್ಟ್ ಅಂದರೆ ಆ್ಯಂಕಲ್ ವೆಯ್ಟ್ ಅಂತ ಬರುತ್ತೆ, ಅದು ತೋರಿಸ್ತೀನಿ ವಿಡಿಯೋದಲ್ಲಿ ಏನು ಆ್ಯಂಕಲ್ ವೆಯ್ಟ್ ಅಂದರೆ. ಸೊ ಅದನ್ನ ವೆಯ್ಟ್ ಇನ್ಕ್ರೀಸ್ ಮಾಡಬೇಕು. ಅದೇ ಥರ ನಮ್ಗೆ ಇವಾಗ ನಾವು ಕ್ಲ್ಯಾಂಪಿಂಗ್ ಮಾಡ್ತೀವಲ್ಲ ಗ್ಲೂಟ್ಸ್ಗೆ, ಸೊ ಅದು ಮಾಡ್ಬೇಕಾದ್ರೆ ರೆಸಿಸ್ಟೆನ್ಸ್ ಬ್ಯಾಂಡ್ ಇರುತ್ತಲ್ಲ, ಆ ರೆಸಿಸ್ಟೆನ್ಸ್ ಬ್ಯಾಂಡು ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಇರೋ ಬ್ಯಾಂಡ್ ಹಾಕೊಂಡು ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿ ವರ್ಕೌಟ್ ಬೀಳುತ್ತೆ. ವರ್ಕೌಟ್ ಏನು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ವರ್ಕೌಟ್ ಬಂದ್ಬಿಟ್ಟು ಬಾಕ್ಸ್ ಸ್ಕ್ವಾಟ್ಸ್ ಅಂತ. ಸೊ ಇದು ಜಿಮ್ಮಲ್ಲಿ ಬಾಕ್ಸ್ ಮೇಲೆ ಕೂತ್ಕೊಂಡು ಮಾಡ್ತಿದ್ವಿ, ಬಟ್ ಇಲ್ಲಿ ಮನೇಲಲ್ಲ, ಸೊ ಮಂಚದ ಮೇಲೆ ಕೂತ್ಕೊಂಡು ಎದ್ದೇಳ್ಬೇಕು. ಸೊ ಇದು ಅಷ್ಟೇ, ನಿಮ್ಗೆ ಮಾಡ್ಬೇಕಾದ್ರೆ ಜಾಸ್ತಿ ನಿಯರ್ ಡಿಸ್ಕಂಫರ್ಟಬಲ್ ಏನಾದ್ರು ಇತ್ತು ಅಂದರೆ ಮಾಡೋಕೆ ಹೋಗ್ಬೇಡಿ, ಬಟ್ ಟ್ರೈ ಮಾಡಿ. ಇದು ಪ್ರೋಗ್ರೆಷನ್ ಥರ್ಡ್ ವೀಕ್ಗೆ. ಸೊ ಅದರಿಂದ ಈ ವರ್ಕೌಟ್ ಫಸ್ಟ್ ಆಯಿತು. ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಹ್ಯಾಮ್ಸ್ಟ್ರಿಂಗ್ಗೆ. ಸೊ ಇದು ಬ್ಯಾಂಡೆಡ್ ಹ್ಯಾಮ್ಸ್ಟ್ರಿಂಗ್ ಕಲ್ಸ್ ಅಂತಾರೆ. ಸೊ ಈ ತರ ಒಂದು ಬ್ಯಾಂಡ್ ತಗೊಬೇಕು ನೀವು. ಬ್ಯಾಂಡ್ ತಗೊಂಡು ಯಾವ ತರ ಆಂಕಲ್ಗೆ ಅಂದ್ರೆ ಕಾಲ್ಗೆ ಹಾಕೊಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಒಂದು ನಿಮ್ ಇಂಜುರ್ಡ್ ಲೆಗ್ ಕಾಲ್ಗೆ ಹಾಕ್ಬೇಕು. ಸೆಕೆಂಡ್ ಇನ್ನೊಂದು ಲೆಗ್ಗೆ ಏನ್ ಮಾಡಿ ಟೋ ಜಾಗ ಇದೆಯಲ್ಲ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಅಲ್ಲಿ ಹಾಕ್ಬಿಟ್ಟು ನಾವು ಉಲ್ಟಾ ಮಲ್ಕೊಬೇಕು. ಉಲ್ಟಾ ಮಲ್ಕೊಂಡಾದ್ಮೇಲೆ ನಾವು ಕಾಲ್ನ ಲಿಫ್ಟ್ ಮಾಡಬೇಕಲ್ಲ, ಅದು ಯಾವ ತರ ಲಿಫ್ಟ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಸೊ ಈ ತರ ಲಿಫ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಇದೆಯಲ್ಲ, ಆ ಹ್ಯಾಮ್ಸ್ಟ್ರಿಂಗ್ಗೆ ಸ್ಕ್ವೀಸ್ ಥರ ಆಗುತ್ತೆ, ಅಂದರೆ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇದಾಗಿತ್ತು ನಿಮ್ಮ ಸೆಕೆಂಡ್ ವರ್ಕೌಟು. ಸೊ ಇದು ಮಾಡಿ ನೋಡಿ, ತುಂಬ ಹ್ಯಾಮ್ಸ್ಟ್ರಿಂಗಿಗೆ ಒಳ್ಳೆ ಎಫೆಕ್ಟ್ ಬೀಳುತ್ತೆ. ನಿಮ್ಮ ಥರ್ಡ್ ವರ್ಕೌಟ್ ಬಂದ್ಬಿಟ್ಟು ಇದು ವೆಯ್ಟೆಡಲ್ಲಿ ಮಾಡಬೇಕು. ಸೊ ನೋಡಿ, ಇದೇ ಆ್ಯಂಕಲ್ ವೆಯ್ಟ್ಸ್ ಅನ್ನೋದು. ಇದು ನಿಮ್ಮ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಸೊ ಇದನ್ನ ನೀವು ಆ್ಯಂಕಲ್ಗೆ ಹಾಕ್ಕೊಂಡು, ಅಂದರೆ ಇದು ಬಂದ್ಬಿಟ್ಟು 1 kg ಇದೆ. ಸೊ ಥರ್ಡ್ ವೀಕ್ಗೆ 1 kg ವೆಯ್ಟ್ ಪ್ರೋಗ್ರೆಷನ್ ಮಾಡಕ್ಕೆ ಹೇಳಿದ್ದಾರೆ. ಈ ವರ್ಕೌಟ್ ಬಂದು ಲೆಗ್ ರೈಸು ವಿತ್ ವೆಯ್ಟ್ಸು. ಏನಂದರೆ ಸೆಕೆಂಡ್ ವೀಕಲ್ಲಿ ಮಾಡಿದ್ವಿ ಇದನ್ನ, ಅಂದರೆ ವೆಯ್ಟ್ ಹಾಕ್ದಿರ ನೀ ಬ್ರೇಸ್ ಹಾಕೊಂಡು ಮಾಡಿದ್ವಿ ಅಲ್ಲ. ಸೊ ಈಗ ನಂದು ಕ್ವಾಡ್ಸ್ ಎಲ್ಲ ಸ್ಟ್ರೆಂತ್ ಆಗಿರೋದ್ರಿಂದ ನಾನು ಆ್ಯಂಕಲ್ ವೆಯ್ಟ್ ಹಾಕ್ಬಿಟ್ಟು 1 kg ಆ್ಯಂಕಲ್ ವೆಯ್ಟ್ ಹಾಕ್ಬಿಟ್ಟು ನೀ ಟೈಟು ಮತ್ತು ಕ್ವಾಡ್ಸ್ ಎಲ್ಲ ಟೈಟ್ ಮಾಡಿ ಈ ಲೆಗ್ ರೈಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಅಕಸ್ಮಾತ್ ಈ ನೀಯಲ್ಲಿ ಏನಾದರೂ ಪೇನ್ ಬರ್ತಾ ಇದೆ, ಡಿಸ್ಕಂಫರ್ಟಬಲ್ ಇದೆ ಅಂದರೆ ನೀವು ಇದನ್ನ ಆದಷ್ಟು ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಅಂದರೆ ಕ್ವಾಡ್ರಿಸೆಪ್ಸಲ್ಲಿ ಸ್ವಲ್ಪ ಸ್ಟ್ರೆಂತ್ ಡೆವಲಪ್ ಆಗಿದೆ, ಅದರಿಂದ ಮಾಡ್ತಾ ಇದ್ದೀನಿ. ನಿಮಗೆ ನೀಯಲ್ಲಿ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ನೋವು ಬರ್ತಾ ಇದೆ ಅಂದಾಗ ಇದನ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೋಗಿ. ಬಟ್ ಟ್ರೈ ಮಾಡಬೇಕು, ಯಾಕಂದ್ರೆ ನಮ್ಮದು ಪ್ರೋಗ್ರೆಷನ್ ವೀಕ್ ಅಲ್ವಾ, ಥರ್ಡ್ ವೀಕು, ಅದರಿಂದ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಥರ್ಡ್ ವರ್ಕೌಟು. ಫೋರ್ತ್ ವರ್ಕೌಟ್ ಬಂದ್ಬಿಟ್ಟು ನೀ ಎಕ್ಸ್ಟೆನ್ಷನ್. ಸೊ ಇದು ಅಷ್ಟೇ ಸೆಕೆಂಡ್ ವೀಕಲ್ಲಿ ಮಾಡಿದ್ದೀವಿ. ಬಟ್ ಏನಂದರೆ ನಾವು ಖಾಲಿ ವೆಯ್ಟ್ಸಲ್ಲಿ ಮಾಡಿದ್ರೆ, ಖಾಲಿ ವೆಯ್ಟ್ಸ್ ಅಂದರೆ ವೆಯ್ಟ್ ಹಾಕ್ಕೊಂಡಿರ ಮಾಡಿದ್ವಲ್ಲ, ಬಟ್ ಇದು ವೆಯ್ಟ್ ಹಾಕ್ಕೊಂಡು ಮಾಡಬೇಕು. ಇದು ಅಷ್ಟೇ, ಹಾಕೊಂಡು ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಬೇಕು ಮೇಲೆ ಎತ್ತಿ ಕಾಲನ್ನ. ಸೊ ಈ ನೀ ಎಕ್ಸ್ಟೆನ್ಷನ್ ಮಾಡೋದು ತುಂಬ ಒಳ್ಳೆಯದು, ಕ್ವಾಡ್ರಿಸೆಪ್ಸ್ಗಂತೂ ಸ್ಟ್ರೆಂತು ಚೆನ್ನಾಗಿ ಡೆವಲಪ್ ಆಗುತ್ತೋ. ಸೊ ಇದನ್ನ ಈ ವರ್ಕೌಟ್ನ ಟ್ರೈ ಮಾಡಲೇಬೇಕು, ಟ್ರೈ ಮಾಡಿ. ಸೊ ನಿಮ್ಮ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಇದು ಇನ್ನರ್ ಥೈಸ್ಗೆ ಅಂತ. ಇನ್ನರ್ ಥೈ ಅಂದರೆ ನಮ್ಗೆ ಈ ಗ್ರೈನ್ ಮಸಲ್ಲು ಇಲ್ಲ ಈ ಇನ್ನರ್ ಥೈ ಇದೆಯಲ್ಲ, ಆ ಮಸಲ್ಗೆ. ಸೊ ಇದು ಮಾಡ್ಬೇಕಾದ್ರೂ ಅಷ್ಟೇ, ನಮ್ಮ ಕ್ವಾಡ್ ಮಸಲ್ಲು, ಆ್ಯಂಕಲ್ಲು, ಗ್ಲೂಟ್ಸ್ ಎಲ್ಲ ಟೈಟ್ ಮಾಡಿ ಈ ಥರ ಲಿಫ್ಟ್ ಮಾಡಬೇಕು. ಸೊ ಇದು ಒಂಥರ ಲಿಫ್ಟು, ಅಂದರೆ ಇದನ್ನ 2 ಥರ ಮಾಡ್ಬೋದು. ಸೊ ಫಸ್ಟ್ ಟೈಪ್ ಈ ಥರ ಇದೆ. ಸೊ ಸೆಕೆಂಡ್ ಟೈಮ್ ಬಂದು ಒಂದು ಕಾಲ್ ಮೇಲೆ ಕಾಲು ಹಾಕ್ಬಿಟ್ಟು ಈ ಥರ ಮಾಡ್ಬೋದು. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಪ್ರೋನ್ ಲೈಯಿಂಗ್ ಹಿಪ್ ಎಕ್ಸ್ಟೆನ್ಷನು. ಸೊ ಇದನ್ನು ಸೆಕೆಂಡ್ ವೀಕಲ್ಲಿ ಮಾಡಿದ್ದೀವಿ, ಬಟ್ ವಿತೌಟ್ ವೆಯ್ಟ್ಸ್ ಮಾಡಿದ್ದೀವಿ. ಈಗ ಆ್ಯಂಕಲ್ ವೆಯ್ಟ್ ಹಾಕ್ಬಿಟ್ಟು ಮಾಡಬೇಕು. ಸೇಮ್ ಸೆಕೆಂಡ್ ವೀಕಲ್ಲಿ ಹೇಳಿದ್ನಲ್ಲ, ನಿಮ್ಮ ಗ್ಲೂಟ್ಸು, ಹ್ಯಾಮ್ಸ್ಟ್ರಿಂಗು, ಕಾಫ್ ಎಲ್ಲ ಟೈಟ್ ಮಾಡಿಬಿಟ್ಟು ಲಿಫ್ಟ್ ಮಾಡಿ. ಸೊ ಎಫೆಕ್ಟಿವ್ ಆಗಿ ನಿಮ್ಮ ಗ್ಲೂಟ್ಸ್ಗೆ ಬೀಳುತ್ತೆ ವರ್ಕೌಟು. ನಿಮ್ಮ ಸೆಕೆಂಡ್ ವೀಕಲ್ಲಿ ಯಾವ ಥರ ಸ್ಟ್ರೆಂತ್ ಡೆವಲಪ್ ಆಗಿರುತ್ತೆ ಅದು ನೋಡಿಕೊಂಡು ಥರ್ಡ್ ವೀಕ್ ಎಕ್ಸಸೈಸ್ ಮಾಡಬೇಕು. ಸೊ ನಾನು ಆ್ಯಂಕಲ್ ವೆಯ್ಟ್ ಹಾಕಿ ರೆಸಿಸ್ಟೆನ್ಸ್ ಬ್ಯಾಂಡು
ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿ ಅನ್ನೋ ತಕ್ಷಣ ನೀವು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಅನುಕೂಲ, ನಿಮಗೆ ಯಾವ ಥರ ಇದೆ, ನಿಮ್ಮ ಮಸಲ್ ಯಾವ ಥರ ರಿಕವರಿ ಆಗಿದೆ, ಎಷ್ಟು ಸ್ಟ್ರೆಂತ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಬ್ಬ ಅಥ್ಲೆಟ್ ಆಗಿ ಸೊ ನನ್ನ ಮಸಲ್ ಬೇಗ ರಿಕವರಿ ಆಯಿತು. ಯಾಕಂದ್ರೆ ನಮಗೆ ಇಂಜುರಿಗಿಂತ ಮುಂಚೆ ನಾವು ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತೀವಿ. ಅಂದರೆ ಈಗ ಮಾಡ್ತಿರೋ ವರ್ಕೌಟೇನೆ ಮಾಡ್ತಾ ಇರ್ತೀವಿ, ಗ್ಲೂಟ್ಸ್ ಮಾಡ್ತೀವಿ, ಹ್ಯಾಮ್ಸ್ಟ್ರಿಂಗ್ ಮಾಡ್ತಾ ಇರ್ತೀವಿ, ಕ್ವಾಡ್ ಮಸಲ್ಸ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಮಗೆ ಮಸಲ್ ಮೆಮೊರಿ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದರಿಂದ ನಾವು ಈಗ ಇಂಜುರಿ ಆಗಿದ ತಕ್ಷಣ ಸ್ವಲ್ಪ ಒಂದು ವಾರ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಹಂಗೆ ವರ್ಕೌಟ್ ಚೇಂಜ್ ಮಾಡ್ತಾ ಇರ್ತೀವಲ್ಲ, ಸೊ ಅದರಿಂದ ನಮಗೆ ಬೇಗ ಸ್ಟ್ರೆಂತು ಡೆವಲಪ್ ಆಗ್ಬಿಡುತ್ತೆ. ಸೊ ನೀವು ಕಾಮನ್ ಮ್ಯಾನ್, ಇಲ್ಲ ನೀವು ಮನೆ ಕೆಲಸ ಮಾಡೋರು, ಇಲ್ಲ ಈಚೆ ಕೆಲಸ ಮಾಡೋರಿಗೆ ನಿಮ್ಗೆ ಇಷ್ಟು ಬೇಗ ಇಷ್ಟು ಸ್ಟ್ರೆಂತ್ ಎಲ್ಲ ಬರ್ತಾ ಇರಲ್ಲ. ಸೊ ಅದರಿಂದ ಏನು ಹೇಳ್ತೀನಿ ಅಂದರೆ, ನಿಮಗೆ ಸ್ಟ್ರೆಂತ್ ಅಷ್ಟು ಬಂದಿಲ್ಲ, ನಿಮಗೆ ಪೇಯ್ನ್ ಬರ್ತಾ ಇದೆ ಅಂದರೆ ನೀವು ಸೆಕೆಂಡ್ ವೀಕ್ ಏನು ಸ್ಟಿಕ್ ಆನ್ ಆಗಿದ್ದೀರ ಅದನ್ನೇ ಮಾಡಿ, ಅದನ್ನೇ ಇನ್ನೊಂದು 3 days ಇಲ್ಲಿ ಇನ್ನೊಂದು ವಾರ ಕಂಟಿನ್ಯೂ ಮಾಡಿ. ಸೊ ಅದಾಗಿ ನಿಮ್ಗೆ ಗ್ರ್ಯಾಜುಲಿ ನಿಮ್ಮ ಸ್ಟ್ರೆಂತ್ ಇನ್ಕ್ರೀಸ್ ಆದಮೇಲೆ ನೆಕ್ಸ್ಟ್ ವರ್ಕೌಟ್ಗೆ ವೆಯ್ಟ್ಸ್ನ ಹ್ಯಾಡ್ ಮಾಡೋದು ಆ ಥರ ಮಾಡ್ಕೊಳ್ಳಿ. ಸೊ ನಂದು ಇವತ್ತು 3rd ವೀಕಲ್ಲಿ ನಾನು 1 kg ವೆಯ್ಟ್ ಹ್ಯಾಡ್ ಮಾಡ್ಕೊಂಡಿದ್ದೆ, ಆ್ಯಂಕಲ್ ವೆಯ್ಟು. ಈಗ ನಾನು 4th ವೀಕ್ ಹೋಗಿದ ತಕ್ಷಣ 2 kgs ಬರುತ್ತೆ. ಅದಾದಮೇಲೆ ಇವಾಗ ನಾನು ಬಾಕ್ಸ್ ಸ್ಕ್ವಾಟ್ಸ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಬೇರೆ ಥರ ಸ್ಕ್ವಾಟ್ಸ್ ಬರುತ್ತೆ. ಸೊ ಆ ಥರ ನಮ್ಮದು ಗ್ರ್ಯಾಜುವಲ್ ಇನ್ಕ್ರೀಸ್ ಆಗೋಗುತ್ತೆ. ನೀವು ಅಷ್ಟೇ ಗ್ರ್ಯಾಜುವಲ್ ಇನ್ಕ್ರೀಸ್ ಮಾಡ್ಕೊಂಬರ್ರಿ. ಒಂದೇ ಸತಿ ಅವ್ರು ಮಾಡ್ತಾವ್ರೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತೆಲ್ಲ ಡಿಮೋಟಿವೇಟ್ ಆಗಬೇಡಿ. ಎಲ್ಲರೂ ಮಸಲ್ ಒಂದೇ ಥರ ಇರಲ್ಲ, ಅದರಿಂದ ಹೇಳ್ತಾ ಇರೋದು ನಿಮಗೆ ಯಾವ ಥರ ಮಸಲ್ ಸ್ಟ್ರೆಂತ್ ಆಗ್ತಿರುತ್ತೋ ಅದೇ ಥರ ವರ್ಕೌಟ್ ಮಾಡಿ. ಸೊ ಇದು ನನ್ನ ACL ಜರ್ನಿ ಆಗಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ನನ್ನೇ ನೋಡಿ ಕಾಪಿ ಮಾಡಿ ಮಾಡಬೇಕು ಅಂತೆಲ್ಲ, ನಿಮ್ಮ ಡಾಕ್ಟರ್ ಸಜೆಷನ್ ತೊಗೊಳ್ಳಿ, ನಿಮ್ಮ ಫಿಸಿಯೋಥೆರಪಿ ಸಜೆಷನ್ ತಗೊಂಡು ಅವ್ರು ನಿಮ್ಗೆ ಯಾವ ಥರ ಸಜೆಸ್ಟ್ ಮಾಡ್ತಾರೋ ಅದೇ ಥರ ಮಾಡಿ. ನಾನು ನಿಮಗೆ ಒಂದು ಬ್ರೀಫಾಗಿ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರೋದು ಅಷ್ಟೇ. ಈ ಎಕ್ಸಸೈಸ್ಗಳಿದೆ, ಇದು ಮಾಡಿ ಅಂತ. ವೆಲ್ ಆ್ಯಂಡ್ ಮೋಸ್ಟ್ ನೀವು ಮಾಡಿದ್ರೂ ಏನು ತೊಂದರೆ ಇಲ್ಲ. ಯಾಕಂದರೆ ಇಷ್ಟು ಒಂದು ನನಗಿದು 3rd time ಸರ್ಜರಿ ಆಗಿರೋದು. ಸೊ ಇಷ್ಟು ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ನಾನು ಇದೇ ಮಾಡ್ಕೊಂಬಂದಿರೋದು 2 ಸರಿ ಸರ್ಜರಿ ಆದಾಗ್ಲೂ, ಅದರಿಂದ ಹೇಳ್ತಾ ಇರೋದು. ಸೊ ಇದೇ ಥರ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳು ಬಿಡ್ತಾ ಇರ್ತೀನಿ. ಸೊ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಯಾರ್ಯಾರಿಗೆ ಯೂಸ್ ಆಗುತ್ತೋ ಅಂದವ್ರಿಗೆ, ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಸರ್ಜರಿ ಮಾಡಿಸ್ತಾರೆ ಅಂತ, ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಹಂಗೆ ಒಂದು ಲೈಕ್ ಮಾಡಿಬಿಡಿ. ಥ್ಯಾಂಕ್ ಯು. ಬಾರೆ.